ಹಾಯ್ ಫ್ರೆಂಡ್ಸ್, SLG ಚಾನಲ್ಗೆ ಸ್ವಾಗತ. ಇವತ್ತು ವೀಕ್ ಆಫ್ ಇದೆ ನಂದು, ಹಾಗಾಗಿ ಜಸ್ಟ್ ಎದ್ದು ಫ್ರೆಶ್ ಅಪ್ ಆದೆ. ಇವಾಗ ಹೊರಗಡೆ ಸ್ವಲ್ಪ ವೀಕ್ ಆಫ್ ಇದ್ದಾಗ ಮನೇಲೆ ಮಲಗಿಬಿಟ್ರೆ ಅದು ವೀಕ್ ಆಫ್ ಫೀಲೇ ಬರಲ್ಲ. ಹಾಗಾಗಿ ಸ್ವಲ್ಪ ಅವರೆಲ್ಲ ಸುತ್ಕೊಂಡ್ಬರೋಣ ಅಂತ ಹೇಳಿಗೆಸಿಂದ, ಅದು ಬೆಂಗಳೂರಲ್ಲಿದ್ದೀನಿ, ಫ್ರೀ ಬಸ್ ಬೇರೆ, ಅದಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿಗೆಸಿಂದ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನೀವು ನನ್ನ ಜೊತೆ ನೋಡ್ತಾ ಇರಿ. ಬಟ್ ನಾವು ಹೊರಡಕ್ಕೆ ರೆಡಿ ಆದೆ, ಏನೋ ಅಷ್ಟೊಂದೆಲ್ಲ ರೆಡಿ ಆಗಿಲ್ಲ. ನಾನೇನು ಎದ್ದಿದ್ದೀನಿ, ಮುಖ ತೊಳೆದಿದ್ದೀನಿ, ಹೊರಡೋಣ ಅಂತ. ಇವಾಗ ಇಷ್ಟೆಲ್ಲ ಪಾತ್ರೆಗಳು ಸಹ ಇದೆ. ಕಾಫಿ ಕುಡಿದ್ನಲ್ವ, ಅದ್ರ ತೊಳೆದಿಲ್ಲ, ಮನೆ ಕೆಲಸ ಬೇರೆ ಮಾಡಿಲ್ಲ. ಇವಾಗ ಅಣ್ಣ ಬಂದು ಮಾಡ್ಕೊಳ್ಳಿ ಅಲ್ವಾ. ನಾವು ಸ್ವಲ್ಪ ಊರು ತಿರ್ಗೋಣ, ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ. ಹಾಗೆ ಹೋಗ್ತಾ ದಾರಿಯಲ್ಲಿ ಎನರ್ಜಿಗಾಗಿ ಸ್ವಲ್ಪ ನಡೀತಾ ಹೋಗ್ಬೇಕಾಗ್ತದಲ್ವ, ಅದಕ್ಕೆ ಅಂತ ಕಬ್ನಲ್ಲಿ ಕುಡ್ಕೊಂಡಾದ್ಮೇಲೆ ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ. ದೇವಸ್ಥಾನ ಎಲ್ಲ ಸಿಕ್ತು, ಕೈ ಮುಕ್ಕೊಂಡು ಹೋದೆ. ಸರಳವಾಗಿರಲಿ ನನ್ನ ಜರ್ನಿ ಇವತ್ತಿನ ದಿನ ಅಂತ ಹೇಳಿಗೆಸಿಂದ ನಾ ಹೋಗ್ತಾ ಇದ್ದೆ. ಏನೇನು ಹೊಸದು ಕಾಣಿಸುತ್ತೆ ಅದರೊಳಗೆ ಹೋಗೋದು, ನೋಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಬರೋದು. ಆಮೇಲೆ ಹಂಗೆ ಸುತ್ತ ಸಂಜೆನೇ ಆಗೋಗ್ಬಿಡ್ತು. ಆಮೇಲೆ ಒಳ್ಳೆ ಟೀ ಕುಡಿಯೋಣ ಅಂತ ಹೇಳಿಗೆಸಿಂದ ಚಾಯ್ ಡೇಸ್ ಅಂತ ಸೂಪರಾಗಿ ಕಲರ್ಫುಲ್ಲಾಗಿತ್ತು, ಲಕ್ಸುರಿಯಾಗಿ ಹೋಗಿ ನೋಡೋಣ ಅಂತ ಹೇಳಿಗೆಸಿಂದ ಹೋದೆ. ಒಂದು ಚಾಯ್ಗೆ ನಾನು ಕೊಟ್ಟಿದ್ದು 70 ರೂಪಾಯಿ ಫ್ರೆಂಡ್ಸ್. ನಾನು ಅನ್ಕೋತಾ ಇದ್ದೆ ಮೀಡಿಯಮ್ಮೇ ತೊಗೊಂಡಿದ್ದೀನಿ, 70 ರೂಪಾಯಿ ಪೇ ಮಾಡಿದೆ ಅಂತೇಳಿ. ಇನ್ನು ಬೇಜಾರಾಯಿತು. ಅದಕ್ಕೆ ಅಂತ ಚೆನ್ನಾಗಿ ಈ ಥರ ಲಕ್ಸುರಿಯಾಗಿ ಟೀ ಕುಡಿಯೋಕ್ಕೆ ಇದೆ ನೋಡಪ್ಪ ಅಂತೇಳಿ ಚೆನ್ನಾಗಿ ವೀಡಿಯೋಗಳನ್ನ ಮಾಡಿಕೊಂಡೆ. ಕುಡ್ಕೊಂಡು ಬರುವಾಗ ಮಂಡ್ಯ ಆರ್ಗ್ಯಾನಿಕ್ ಅನ್ನೋ ಸ್ಟೋರ್ಗೆ ವಿಸಿಟ್ ಮಾಡಿದೆ. ತುಂಬ ಕಲರ್ಫುಲ್ಲಾಗಿ, ತುಂಬ ಲಕ್ಸುರಿಯಾಗಿತ್ತು. ಏನಪ್ಪ ಇದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿಗೆಸಿಂದ ಹೋದರೆ ಫುಲ್ಲು ಹೈ ಪ್ರೈಸ್ ಫ್ರೆಂಡ್. ಸುಮ್ಮನೆ ಯಾಕೆ ಇಷ್ಟೆಲ್ಲ ಖರ್ಚು ಮಾಡೋದು, ಅಣ್ಣ ಹೇಗಿದ್ರೆ ತರ್ತಾನೆ ಅಂತ ಹೇಳಿಗೆಸಿಂದ ಬಿಟ್ಟು ಬಂದೆ. ಈ ರೋಡಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ತಿರುಗಾಡ್ಕೊಂಡು ಮಾತಾಡ್ಕೊಂಡು ನಡೆಯೋದಿದೆ ಅಲ್ವಾ ಫ್ರೆಂಡ್ಸ್, ಅದು ಅಷ್ಟು ಈಸಿ ಕೆಲಸ ಅಲ್ಲ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ, ಅವಾಗ ಗೊತ್ತಾಗುತ್ತೆ. ಹಾಗೆ ಮನೆಗೆ ಬಂದೆ. ನಡೀತಾ ಬರೋಷ್ಟಿಗೆ ಅಣ್ಣ ಏನಂದ, ಫಸ್ಟ್ ಕ್ಲಾಸ್ ನಿನಗೆ ಒಂದು ಜ್ಯೂಸ್ ಮಾಡಿಕೊಡ್ತೀನಿ, ಅವಕಾಡೋ ಕುಡಿ ಅಂತ ಹೇಳ್ದ. ನನಗೆ ಫುಲ್ಲು ಖುಷಿ, ಯಾಕಂದರೆ ಅಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಬರೋಷ್ಟಿಗೆ, ಮತ್ತು ಅವಕಾಡೋ ಜ್ಯೂಸ್ ಬೇರೆ. ಅಯ್ಯೋ ಅಂತ ಒಂದು ಸ್ವಲ್ಪ ನೈಸ್ಗಳು ಮಾತುಗಳನ್ನ ಆಡ್ತಾ ಇದ್ದೆ. ಹೌದಾ ಅಣ್ಣ, ನೈಸ್ ಮಾಡ್ತೀಯಣ್ಣ, ನೀನು ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತೀಯಣ್ಣ, ಹಾಗೆ ಹೀಗೆ ಅಂತ ಚೆನ್ನಾಗಿ ಅವನಿಗೆ ಒಂದೊಳ್ಳೆ ಥರದ್ದು ನೈಸ್ ಮಾಡ್ಕೊತ ಚೆನ್ನಾಗಿ ಅವಕಾಡೋ ಜ್ಯೂಸ್ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅಂತೆಲ್ಲ ಶೂಟ್ ಮಾಡ್ಕೊತ ಅವ್ನಿಗೆ ನೈಸ್ ಮಾಡ್ಕೊತ ಸ್ಟಾರ್ಟ್ ಮಾಡಿದೆ. ಹಾಗೆ ಈಗಣ್ಣ, ನಿನ್ನಂಗೆ ಯಾರು ಅಡುಗೆ ಮಾಡಲ್ಲಣ್ಣ, ನಿನ್ನಂಗೆ ಯಾರು ಜ್ಯೂಸ್ ಮಾಡಲ್ಲಣ್ಣ, ಏನಣ್ಣ ನೀನು ಅಂಗಡಿನೇ ಇಡಬೇಕಿತ್ತಲ್ಲಣ್ಣ ಅಂತ. ನೈಸ್ ಏನೋ ಮಾಡಿದೆ, ಬಟ್ ಆದರೆ ನಿಜವಾಗ್ಲೂ ಚೆನ್ನಾಗೇ ಮಾಡ್ತಾನೆ ಫ್ರೆಂಡ್ಸ್ ನಮ್ಮಣ್ಣ. ಸೂಪರಾಗಿರುತ್ತೆ ಜ್ಯೂಸ್ ಆಗಲಿ ಅಡುಗೆ ಆಗಲಿ. ನನಗಿಂತ ಜಾಸ್ತಿ ಅವನೇ ಅಡುಗೆ ಮಾಡಿಕೊಡೋದು ನನಗೆ, ಅದು ನಾನು ಲಕ್ಕಿ ಫ್ರೆಂಡ್ಸ್. ಹಾಗೆ ಕ್ಲಿಯರಾಗಿ ತೋರಿಸಿದ್ದಾನೆ, ನೋಡ್ಬೋದು ನೀವು. ಫಸ್ಟ್ ಅವಕಾಡೋನ ಚೆನ್ನಾಗಿ ಕಟ್ ಮಾಡ್ಕೊತಾನೆ, ಕಟ್ ಮಾಡಿದ್ಮೇಲೆ ಹಾಲು ಹಾಕ್ತಾನೆ, ಹಾಲು ಹಾಕಿ ಇವಾಗ ಶುಗರ್ ತೊಗೋತಾನೆ, ಶುಗರ್ ಹಾಕ್ತಾನೆ ನೋಡಿ. ಹಾಗೆ ಶುಗರ್ ಹಾಕಿದ್ಮೇಲೆ ಇದು ತಿಕ್ಕಾಗುತ್ತೆ ಫ್ರೆಂಡ್ಸ್. ಎಷ್ಟು ನಾವು ಮಿಕ್ಸಿ ಹಾಕ್ತೀವೋ ಅಷ್ಟು ತಿಕ್ಕಾಗಿ ಬರುತ್ತೆ. ನೀವು ಸ್ವಲ್ಪ ಅಂದರೆ ಹಾಫ್ ಹಣ್ಣು ತೊಗೊಂಡು ಹಾಫು ಹಣ್ಣನ್ನು ಹಾಕಿಬಿಟ್ಟು ನೀವು ಸ್ವಲ್ಪ ಹಾಲು ಹಾಕಿಬಿಟ್ಟು ಜಾಸ್ತಿ ಮಿಕ್ಸಿಗೆ ಹಾಕಿಬಿಟ್ರೆ ತಿಕ್ಕಾಗಿ ಬರುತ್ತೆ. ಅದೇ ಅಣ್ಣ ಹೇಳ್ತಾ ಇದ್ದ, ಅಂಗಡಿಯಲ್ಲಿ ಯಾರು ಇಷ್ಟು ಚೆನ್ನಾಗಿ ಕೊಡಲ್ಲ, ನಾನು ಪೇಸ್ಟ್ರಿ ಥರ ಮಾಡ್ತೀನಿ, ಜಾಸ್ತಿ ನಮ್ಮ ಹತ್ರ ಹಣ್ಣಿರೋದ್ರಿಂದ ನಾನು ಪೇಸ್ಟ್ ಥರ ಮಾಡ್ತೀನಿ, ಒಂದು ಐಸ್ ಕ್ರೀಮ್ ಥರ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಕೋಲ್ಡು ಹಾಲು ಹಾಕಿಬಿಟ್ಟು ಸ್ವಲ್ಪ ಐಸ್ ಪ್ಯಾಕ್ಗಳನ್ನ ಹಾಕಿಬಿಟ್ರೆ ಒಳ್ಳೆ ಐಸ್ ಕ್ರೀಮ್ ಥರ ಆಗುತ್ತೆ. ಆದರೆ ಐಸ್ ಪ್ಯಾಕ್ ನಮ್ಮ ಹತ್ರ ನನಗೆ ಗಂಟ್ಲು ನೋವು ಇರೋದ್ರಿಂದ ಅಷ್ಟು ನನಗೆ ಕೋಲ್ಡ್ ಆಗಿ ಬರಲ್ಲ. ಹಾಗಾಗಿ ಅಣ್ಣ ಏನಂದ, ಹಾಗೆಯೇ ಪೇಸ್ಟ್ ಥರನೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಮಿಕ್ಸಿಗೆ ಹಾಕ್ತಾಯಿದ್ದಾನೆ ನೋಡಿ. ಅಂದರೆ ಅವ್ನು ಹೇಳಿದ ಇಂಗ್ರೀಡಿಯೆಂಟ್ಸನ್ನು ಕೊಟ್ಟಿದ್ದಾನೆ. ಅದು ತುಂಬ ಈಸಿ. ನೀವು ಹೊರಗಡೆ ತೊಗೋಬೇಕಂದ್ರೆ 180, 200 ಇದೆ. ಇವಾಗ ನನಗೆ ಅವಕಾಡೋ ಕಮ್ಮಿ ಸಿಗೋದಂದರೆ KPM ಫ್ರೆಶ್. ನಾನು ಜಾಸ್ತಿ KPM ಫ್ರೆಶಲ್ಲಿ ಅವಕಾಡೋ ಕಮ್ಮಿ ಸಿಗ್ತದೆ, ಅಲ್ಲಿನೇ ನಾನು ಜಾಸ್ತಿ ಬೈ ಮಾಡೋದು. ಅದು ಹೆವಿ ಫ್ಯಾಟ್ ಇರೋವಂಥ ಫ್ರೂಟ್ಸು, ಒಳ್ಳೆಯದು ಸಹ. ನನಗೆ ತುಂಬ ಇಷ್ಟ ಅವಕಾಡೋ. ಇದನ್ನು ಇಂಗ್ಲೀಷಲ್ಲಿ ಬಟರ್ ಫ್ರೂಟ್ಸ್ ಅಂತ ಹೇಳ್ತಾರೆ. ತುಂಬ ಫ್ಯಾಟ್ ಇರೋದು, ತುಂಬ ಒಳ್ಳೆಯದು ಸಹ, ಬ್ರೈನ್ಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಬೆಳಗ್ಗೆ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಬ್ರೆಡ್ಗೆಲ್ಲ ಇದು ಮಾಡ್ಕೊಂಡು ಜಾಮ್ ಥರ ಮಾಡ್ಕೊಂಡು ತಿಂತಾರೆ, ಪೇಸ್ಟ್ ಥರ ಬ್ರೆಡ್ಗೆ ಹಚ್ಕೊಂಡು, ಆ ಥರ ಕೆಲವೊಂದು ಥರ ಮಾಡ್ತಾರೆ.
ಉಪಯೋಗ ಇಲ್ಲದೇನೆ ₹1 ಯೂಸ್ ಇಲ್ಲದೇನೆ ಸುತ್ತಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬಂದೆ. ಬರೋಷ್ಟಿಗೆ ಚೆನ್ನಾಗಿ ಅಣ್ಣ ಜ್ಯೂಸ್ ಮಾಡಿದ್ದ, ಕುಡ್ಕೊಂಡು ಆಮೇಲೆ ಪಲ್ಯ ಮಾಡು ತಂಗಿ ಅಂತಂದು ಒಳ್ಳೆ ಫ್ರೆಶ್ ಇರೋದು ಸೊಪ್ಪು ತಂದಿದ್ದ. ಅದನ್ನ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಅದಕ್ಕೆ ಅಣ್ಣ ಸ್ಪೆಷಲಾಗಿ ಸ್ವಲ್ಪ ನಾನೇ ಹೊಸ ರೆಸಿಪಿ ಕಂಡಿಡ್ತೀನಿ ನೋಡೋಣ ಅಂತ ಹೇಳಿಗೆಶಿಂದ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ರಾಗಿದು ಅಂದರೆ ಮುದ್ದೆನ ನಾನು ಡಿಫ್ರೆಂಟಾಗಿ ಮಾಡಲಿಲ್ಲ ಫ್ರೆಂಡ್ಸ್. ಅದರೊಳಗೆ ಮುದ್ದೆ ಹಾಕಿ ಅದು ಫುಲ್ ಬೆಂದ ಮೇಲೆ ಅದಕ್ಕೇ ರಾಗಿನ ಮಿಕ್ಸ್ ಮಾಡಿ, ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ನೀರಿಗೆ ಅದನ್ನ ಹಾಕಿಬಿಟ್ಟೆ. ಅದು ಅಷ್ಟೊಂದೇನು ಹೇಳೋಷ್ಟು ಚೆನ್ನಾಗಿರಲಿಲ್ಲ, ಓಕೆ. ಏನೋ ಮಾಡಿದ್ದೀನಿ ಹೆಲ್ತಿ ಅಂತ ಹೇಳಿಗೆಶಿಂದ ಅಣ್ಣನ ತಿನ್ನೋಕೆ ಒಪ್ಪದ, ಹಾಗೆ ಮಾಡೋದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ನಾವು ಹೆಂಗೆ ಅಂತಂದರೆ ಕೆಲಸ ಜಾಸ್ತಿ ಆಗಬಾರ್ದು ಅಂತ ಹೇಳಿಗೆಶಿಂದ ಗಲೀಜು ಮಾಡಿದರೆ ತಾನೇ ಕೆಲಸ ಜಾಸ್ತಿ ಆಗೋದು. ಅಲ್ಲೇ ಅಂತ ನೀಟಾಗಿ ಮಾಡ್ಕೊಂಡು ಗೆಸಿಂದ ಅಡುಗೆ ಮಾಡ್ಕೊಂಬಿಡೋದು. ಇದು ಸ್ವಲ್ಪ ಮೊಟ್ಟೆ ಹಾಕಿಬಿಟ್ಟು ಸಬ್ಬಕ್ಕಿ ಪಲ್ಯ ಹಾಕಿಬಿಟ್ಟು ಅದೇನೋ ಮಾಡಿದೆ ಹೊಸ ರೆಸಿಪಿ. ಅಷ್ಟು ಹೇಳ್ಕೊಷ್ಟು ಚೆನ್ನಾಗಿರಲಿಲ್ಲ, ಓಕೆ. ಬಟ್ ಹೆಲ್ತಿ ಮೇಲೆ ನಾನು ಹೆಲ್ತಿ ಕಾನ್ಸೆಪ್ಟ್ ನನಗಿತ್ತಲ್ವ, ಹೆಲ್ತಿಯಾಗಿ ಮಾಡ್ಬೇಕನ್ನೋದ್ರಿಂದ ಹೆಲ್ತಿಯಾಗಿ ಏನೇನು ಆಗುತ್ತೋ ಅದು ಎಷ್ಟು ಲೇಜಿ ಅಂದರೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಇನ್ನೊಂದು ಥರದ್ದೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಮೊಟ್ಟೆ ಹೆಂಗಿದ್ರು ಫ್ರೈ ಮಾಡ್ತಾಯಿದ್ದೆ, ಅದರಲ್ಲಿ ಇದನ್ನು ಹಾಕಿಬಿಡೋಣ ಅಂತ ಹಾಕಿದೆ. ಅದು ಹೊಸ ಪ್ರಯೋಗಗಳು ದಿನ ಅಡುಗೆ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಯಿತು, ಅಡುಗೆ ಆಯ್ತು ನೋಡಿ, ಈ ಥರ ಆಯ್ತು. ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ, ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾದಗಿರಿ ಹುಡುಗಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.